ಡೆಫಿನೇಷನ್ನನ್ನೇ ತಪ್ಪು ಹೇಳಿ. ನಾನು ಇದಕ್ಕೊಂದು ಯಾವಾಗಲೂ ಉದಾಹರಣೆ ಹೇಳ್ತಾ ಇರ್ತೇನೆ. ಗ್ರಹ ಅಂದರೆ ಪ್ಲ್ಯಾನೆಟ್ ಅಂತ ತೀರ್ಮಾನ ಮಾಡಿ ಬರೆದ್ರು. ಆಮೇಲೆ ನೋಡ್ರಿ, ನಿಮ್ಮ ಸೂರ್ಯ ಚಂದ್ರ ಇವರೆಲ್ಲ ನೀವು ಗ್ರಹಗಳು ಅಂತ ಹೇಳೋದು. ಆದರೆ ನಮ್ಮ ಪ್ರಕಾರ ನೋಡಿ, ನಕ್ಷತ್ರ ಅದು ಸ್ಟಾರ್, ಅದು ಚಂದ್ರ ಅನ್ನೋದು ಉಪಗ್ರಹ ಅಲ್ಲ ರೀ. ಗ್ರಹ ಅನ್ನೋದಕ್ಕೆ ಪ್ಲ್ಯಾನೆಟ್ ಅಂತ ನಾವೆಲ್ಲಾದ್ರೂ ಅರ್ಥ ಹೇಳಿದ್ದೀವಾ? ನೀವೇ ಅರ್ಥ ಹೇಳಿ, ನಮ್ಮ ಹೆಸರನ್ನು ಕೇಳಿ ಅದಕ್ಕೊಂದು ಕೆಟ್ಟ ಅರ್ಥ ಹೇಳಿ. ಇಂಥ ಕೆಟ್ಟ ಅರ್ಥ ಇಟ್ಕೊಂಡಿದ್ದೀರಲ್ವ ಅಂತಂದರೆ, ನನ್ನ ಹೆಸರು ಕೇಳಿದ ಮೇಲೆ ನೀವು ನನ್ನ ಹತ್ರ ಕೇಳಬೇಕು ಅದಕ್ಕೇನು ಅರ್ಥ ಅಂತ. ಓಹೋ, ನೀನು ಕೃಷ್ಣನಿಗೆ ರಾಜನೋ? ನಾನು ಹೇಳಿದ್ನಾ ಕೃಷ್ಣನೇ ನನಗೆ ರಾಜ ಅನ್ನೋ ಎಚ್ಚರ ನನಗಿದೆ. ಆದರೆ ನೀವೇ ನೋಡಿ ಇಂಥ ಕೆಟ್ಟ ಹೆಸರು ಇಟ್ಕೊಂಡು ಓಡಾಡ್ತಾ ಇದ್ದಿ ಅಂತ ನೀವೇ ವ್ಯಾಖ್ಯಾನ ಮಾಡಿ ನನಗೆ ಬೈದರೆ ನಿಮ್ಗೆ ಯಾರು ಹೇಳಿದ್ದು ನನ್ನ ಅರ್ಥ ಅದು ಅಂತ? ನನ್ನ ಹತ್ರ ಕೇಳಬೇಕಲ್ವ. ಹಾಗೆ ಭಾರತೀಯ ಸಂಸ್ಕೃತಿಯ ಅನೇಕ ಪದಗಳಿಗೆ ನಾವು ವಿದೇಶೀಯ ಅನುವಾದಕ್ಕಾಗಿ ವ್ಯಾಖ್ಯಾನ ಮಾಡುವ ಭರದಲ್ಲಿ, ಅಥವಾ ಬಂದವರು ಇಲ್ಲಿಯ ಭಾಷೆಯನ್ನು ಅರ್ಥೈಸಿಕೊಳ್ಳುವ ಭರದಲ್ಲಿ ಇದಕ್ಕೆ ಪ್ರತ್ಯೇಕವಾದ ಒಂದು ಅರ್ಥವನ್ನು ಕಲ್ಪಿಸಿ ಡೆಫಿನೇಷನ್ ಕೆಟ್ಟದಾಗಿ ಕೊಟ್ಟು, ಆಮೇಲೆ ಇವತ್ತು ನೋಡಿ ನಿಮ್ಮ ಹಳಬರೆಲ್ಲ ಎಂಥ ಮೂರ್ಖರು, ಏನೇನೋ ಅರ್ಥ ಮಾಡ್ತಾರೆ, ಏನೇನೋ ಬರೀತಾರೆ, ಏನೇನೋ ಹೇಳ್ತಾರೆ. ಜೀವೋ ಜೀವಸ್ಯ ಜೀವನಂ, ಇದು ಪ್ರಕೃತಿಯ ನಿಯಮ. ಆದರೆ ಯಾವುದರಿಂದ ಅತ್ಯಂತ ಕಮ್ಮಿ ಹಾನಿಯಾಗುತ್ತೋ ಅದರಿಂದ ಮನುಷ್ಯ ಇನ್ನೊಂದರಿಂದ ಜೀವನ ಮಾಡಲೇಬೇಕಾದ ಅನಿವಾರ್ಯತೆ ಇದ್ದು ಧರ್ಮವನ್ನು ನಡೆಸಲಿಕ್ಕೋಸ್ಕರ, ಅವನ ಕರ್ತವ್ಯವನ್ನು ನಡೆಸಲಿಕ್ಕೋಸ್ಕರ ಬದುಕಿದ್ದಾನೆ. ಅದರಿಂದಾಗಿ ಈ ಅತ್ಯಂತ ಕಡಿಮೆ ಇಂದ್ರಿಯಗಳುಳ್ಳಂತಹ ಪ್ರಾಣಿಗಳನ್ನು ಕೊಂದಾಗ ಬರುವ ಪಾಪ ಅತ್ಯಂತ ಕಮ್ಮಿ. ಅದಕ್ಕೋಸ್ಕರ ಅವನು ಪಂಚಸೂನಾ ಪ್ರಾಪ ಪ್ರಾಯಶ್ಚಿತ್ತಾರ್ಥಂ, ಅತಿಥಿ ಯಜ್ಞವನ್ನು, ನೃಯಜ್ಞವನ್ನು, ಭೂತಯಜ್ಞವನ್ನು, ಬ್ರಹ್ಮಯಜ್ಞವನ್ನು, ಋಷಿಯಜ್ಞವನ್ನು ಅವನು ಮಾಡಬೇಕು. ಹೇಗೂ ತಪ್ಪು ಒಪ್ಕೊಳ್ಳಿಕ್ಕಿದೆ ಅಲ್ವ ನಾಳೆ. ಅದರಿಂದಾಗಿ ಇವತ್ತು ಮಾಡಿ ಬಂದು ಗುಟ್ಟಾಗಿ ಹೇಳಿಬಿಟ್ರೆ ಮುಗಿದೋಯ್ತಲ್ವ ಅಂದರೆ, ಪ್ರಾಯಶ್ಚಿತ್ತ ಅನ್ನೋದು ಆ ಅರ್ಥದಲ್ಲಿ ಹೇಳಿದ್ದಲ್ಲ. ಪ್ರಾಯಶ್ಚಿತ್ತ ಹೇಳಿದ್ದು ನಾಳೆ ಇನ್ನೊಮ್ಮೆ ನನ್ನ ಕೈಯಲ್ಲಿ ಆಗದೇ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋದು. ಒಳಿತು ಕೆಡುಕುಗಳ ಎಲ್ಲ ಭಾರ ನಿನ್ನದೇ, ಇನ್ನೊಮ್ಮೆ ನನ್ನ ಕೈಯಿಂದ ಇಂಥದ್ದಾಗದೇ ಇರಲಿ ಅಂತ ಪ್ರಾರ್ಥನೆ ಮಾಡುವ ಕ್ರಮ ಅದು. ಹೀಗೆ ಸಸ್ಯಶಾಸ್ತ್ರದ ಅನೇಕ ಮುಖಗಳ ಪರಿಚಯವನ್ನು ಇಲ್ಲಿ ಹೇಳ್ತಾರೆ. ಅದಾದ ಮೇಲೆ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಸಮಸ್ಯೆಗಳ ಸ್ವರೂಪ, ಅದರ ಪರಿಹಾರದ ಮಾತುಗಳು ಇಲ್ಲಿ ಅಂದರೆ ಅದನ್ನು ನಿವಾರಕ ಉಪಾಯಗಳೇನು ಅನ್ನೋದರ ಚರ್ಚೆ ನಡೆಯುತ್ತೆ. ಧ್ಯಾನವನ್ನು ಮಾಡಬೇಕಾದ ಕ್ರಮವನ್ನು ಹೇಳ್ತಾರೆ. ಮನಸ್ಸಿನಲ್ಲಿರುವ ಬೇಡದೇ ಇರುವ ಸಂಗತಿಗಳನ್ನು ಹೊರಕ್ಕೆ ಅಟ್ಟಿ ಕೂತಾಗ ಭಗವಂತ ನೆನಪಿಸಿಕೊಳ್ಬೇಕು ಅಂತ ಯೋಚಿಸಿದಾಗ ಏನೇನೋ ಬರುತ್ತೆ. ಬರಲಿ ಅಂತ ಬಿಟ್ಟು, ಆದರೆ ಇದು ಬೇಕಿಲ್ಲ ಅಂತ ಹೊರಕ್ಕೆ ಅಟ್ಟಿ, ಆಮೇಲೆ ಬೇಕಾದ್ಯಾವುದು ಅಂತ ನಾವೇ ಒಳಗಿನಿಂದ ನೆಟ್ಟು ಖಾಲಿ ಬಿಡಿ, ಕತ್ತಲೆಯನ್ನು ಆನಂದಿಸಿ ಅಂತ ಹೀಗೆ ಉಪದೇಶ ಮಾಡಿದ ತಕ್ಷಣ ಮನಸ್ಸಿಗೆ ಒಂದು ಸ್ವಭಾವ ಏನು ಅಂದರೆ ಖಾಲಿ ಬಿಡಲಿಕ್ಕೆ ಆಗೋದೇ ಇಲ್ಲ. ಮನಸ್ಸಿಗೆ ಏನಾದರೂ ಒಂದು ಕೊಡ್ತಾ ಇರಬೇಕು. ಒಂದು ಕೈಯಲ್ಲಿ ನೀವೇನಾದರೂ ಒಂದನ್ನು ಕೊಟ್ಟರೆ ಮಾತ್ರ ಮಗು ಇನ್ನೊಂದು ಕೈಯಲ್ಲಿದ್ದದನ್ನು ಬಿಡುತ್ತೆ. ಮನಸ್ಸನ್ನು ನಮ್ಮ ಮಗು. ಅದಕ್ಕೆ ಒಳ್ಳೆಯದು ಯಾವುದೋ ಒಂದು ಪದಾರ್ಥವನ್ನು ಕೊಟ್ಟು ಇನ್ನೊಂದು ಯಾವುದು ಕೆಟ್ಟ ಪದಾರ್ಥ ತಿನ್ಲಿಕ್ಕೆ ಬಾಯಿಗೆ ಹಾಕುವ ಮುಂಚೆ ನೀವು ಇದನ್ನು ತೆಗೆದರೆ ಅದು ಇದರ ಜೊತೆಗೆ ಸುಖವಾಗಿರುತ್ತೆ. ಅದರಿಂದಾಗಿ ಖಾಲಿ ಮಾಡಿ ಏನೂ ಇಲ್ಲದ ನಿರ್ವಾತರಾಗಿ, ನಿರ್ವಿಕಲ್ಪರಾಗಿ ಅನ್ನೋ ಶಬ್ದ ಚೆನ್ನಾಗಿರುತ್ತೆ ಅಷ್ಟೇ ಹೊರತು ಅನುಸಂಧಾನದ ದೃಷ್ಟಿಯಿಂದ ಏನೂ ಮಾಡಲಿಕ್ಕೆ ಬರುವುದಿಲ್ಲ. ಒಂದೇ ಒಂದು ಸರಿಯಾಗಿ ನಾವು ಯಾವಾಗಲೂ ಎಚ್ಚರದಲ್ಲಿ ಇಟ್ಕೊಳ್ಬೇಕಾದದ್ದು ಧ್ಯಾನಂ ನಿಶ್ಚಿತ ತತ್ವಸ್ಯ. ಧ್ಯಾನಿಸಬೇಕಾದದ್ದು ಸರಿಯಾದ ತಿಳಿವಿನೊಂದಿಗೆ ಬಂದಾಗಲೇ ಅದು ಫಲವನ್ನು ನೀಡುತ್ತೆ. ಧ್ಯಾನಿಸುವುದು ಅಂತಂದರೆ ಸುಮ್ಮನೆ ಕಣ್ಣು ಮುಚ್ಚಿ ಒಂದಿಷ್ಟು ಮ್ಯೂಸಿಕ್ ಅಂತ ಹೇಳಿ ಹಾಕ್ಕೊಂಡು ಕೂತು ಒಂದಿಷ್ಟು ಹೊತ್ತು ರಿಲ್ಯಾಕ್ಸೇಷನ್ ಆಗ್ಬೋದು. ನಾನು ಅದನ್ನು ಏನೂ ಫಲ ಕೊಡ್ತಾ ಇಲ್ಲ ಅಂತ ಹೇಳ್ತಿಲ್ಲ. ಖಂಡಿತ ಅದರಿಂದ ಏನೋ ಒಂದು ಏನು ಅಂದರೆ ಈ ಟೆನ್ಷನ್ ಫ್ರೀ ಇಷ್ಟೇ. ನಮ್ಮವ್ರಿಗೆ ಏನಾಗಿದೆ ಅಂದರೆ ಅಲ್ಲಿ ವಿದೇಶದಲ್ಲಿ ಅವರು 4 ಗಂಟೆ 5 ಗಂಟೆ ಕೆಲಸ ಮಾಡಿ ಈ ಕತ್ತೆಗಳು ಬರ್ತಾವಲ್ಲ ಅವ್ರಿಗೆ ಕೊಟ್ಬಿಡಿ ಅಂತ ನಮ್ಮ ದೇಶದ ಜನಕ್ಕೆ ಕೊಟ್ಬಿಡ್ತಾರೆ. ಇವರು ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಒಂದು ಬಹಳ ಚಿನ್ನದ ಹುಕ್ಕನ್ನು ಹಾಕಿ ಬಾಯಿ ಹಾಕಲಿ ಮೀನು ಅಂತ ಕಾಯ್ತಾ ಇಟ್ಟಿಸಿದ್ದನ್ನು ನೋಡಿ ಓಡಿ ಹೋಗಿ ಹಿಡ್ಕೊಂಡ್ಬಿಡ್ತಾರೆ. ವರ್ಕ್ ಫ್ರಮ್ ಹೋಮ್ ಅದು ಏನು ಕೇಳಲಿಕ್ಕೆ ಖುಷಿ ಇದೆ, ಅನಿವಾರ್ಯವಾದ ಸ್ಥಿತಿಯನ್ನು ನಾನು ಏನು ಅಂತಿಲ್ಲ. ಅದು ಬಿಟ್ಟು ಬೇರೆ ಸಂದರ್ಭದಲ್ಲಿ ವರ್ಕ್ ಫ್ರಮ್ ಹೋಮ್ ಅಂದರೆ ಏನು? ಅವನ ಹೆಂಡತಿಯನ್ನು, ಅವನ ಮಕ್ಕಳನ್ನು, ಅವನ ಸಂಪತ್ತನ್ನು ಅಥವಾ ಅವನ ಒಳಗಿನ ಬೇರೆ ಎಲ್ಲ ನೆಮ್ಮದಿಯನ್ನು ಹಾಳು ಮಾಡುವಂತಹ ಜಾಗ ಅಂತ ಅರ್ಥ. ಮನೆಗೆ ಆಫೀಸ್ ಬಂದರೆ ಮನೆ ಎಲ್ಲ ಸಂಬಂಧಗಳು ಆಮೇಲೆ ಹಾಳೆ. ತಾನೊಬ್ಬ ಒಳ್ಳೆಯ ಗಂಡನಾಗಿ, ತಾನೊಬ್ಬ ಒಳ್ಳೆಯ ತಂದೆಯಾಗಿ, ತಾನೊಬ್ಬ ಒಳ್ಳೆಯ ಮಗನಾಗಿರ್ಲಿಕ್ಕೆ ಆಗೋದೇ ಇಲ್ಲ. ಹೋದೆಯ ಪಿಶಾಚಿ ಅಂತಂದರೆ ಬಂದೆಯ ಗವಾಕ್ಷಿ ಅಂತ ಅದೇ ಸೇರಿಕೊಂಡು ಹೇಳಲಿಕ್ಕೆ ಮಾತ್ರ. ನೋಡಿ, ನಿಮಗೆ ತಿಂಗಳಿಗೆ ಏನೋ ಒಂದು ಊರಿಗೆ ಕಳಿಸ್ತಾರೆ, ಕಾರು ಕೊಡ್ತಾರೆ, ಮನೆ ಕೊಡ್ತಾರೆ, ಲೋನ್ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ, ಮತ್ತೊಂದು ಕೊಡ್ತಾರೆ. ಆದರೆ ನಿಮ್ಮ ಸಮಯ ತಗೊಳ್ತಾರೆ, ನಿಮ್ಮ ಸಂಬಂಧ ತಗೊಳ್ತಾರೆ, ನಿಮ್ಮ ನೆಮ್ಮದಿ ತಗೊಳ್ತಾರೆ, ನಿಮ್ಮ ಎಲ್ಲ ಥರದ ಸುಖಗಳನ್ನು
ನೀವೊಂದು ಯಂತ್ರ ಅಷ್ಟೇ, ಇನ್ನೊಂದು ಯಂತ್ರ, ಅವ್ರಿಗೆ ಬೇಕಾದ ಇನ್ನೊಂದು ಯಂತ್ರ. ಬೆಳಿಗ್ಗೆ ಹೋಗು, ಅವರಿಗೆ ಒಂದು 60 ವರ್ಷ ಆಗಿ ರಿಟೈರ್ಮೆಂಟು ಅಂತ ಏನಾದರೂ ಮಾಡಿದರೆ, ಅದು ರಿಟೈರ್ಮೆಂಟ್ ಅನ್ನೋ ಕಲ್ಪನೆಯೂ ಇಲ್ಲ ಬಿಡಿ. ಅದಕ್ಕಿಂತ ಮುಂಚೆ ಅವನೇ ವೃದ್ಧ ಆಗಿರ್ತಾನೆ. 40 ಆಗುವಾಗಲೇ ಅವನು ಆ ಕಂಪ್ಯೂಟರ್ ಮುಂದೆ ಇನ್ನೊಂದು ಕಂಪ್ಯೂಟರ್ ಥರ ಆಗಿಬಿಟ್ಟಿರ್ತಾನೆ, ಬೆಂಡಾಗಿಸಿಕೊಂಡು. ನಾನು ಆ ವೃತ್ತಿಯನ್ನು ಖಂಡಿತ ನಿಂದೆ ಮಾಡ್ತಾ ಇಲ್ಲ. ಆದರೆ ಆ ಸ್ಥಿತಿಯನ್ನು ನಾವು ಹಾತೊರೆದು ಅದಕ್ಕೋಸ್ಕರ ಬಲಿಯಾಗ್ತಾ ಇರೋದನ್ನು ತಪ್ಪಿಸಿಕೊಳ್ಬೇಕು. ನಮ್ಮಲ್ಲಿರುವ ಯಾವುದೋ ಒಂದು ರುಚಿ ಇದೆಯಲ್ವ, ಹವ್ಯಾಸ, ಅದನ್ನು ಬಲಿ ಕೊಡಬಾರ್ದು ಅನ್ನೋದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೇನೆ. ಸಂಪತ್ತು ಬರುತ್ತೆ, ವಿದ್ಯೆ ಇಲ್ಲ. ವಿದ್ಯೆ ಇದೆ ಅಂದರೆ ಸರ್ಟಿಫಿಕೇಟ್ ಇದೆ, ನಾನು ಅದನ್ನು ವಿದ್ಯೆ ಅಂತ ಕರೆಯಲ್ಲ. ಆ ಸರ್ಟಿಫಿಕೇಟಿನಿಂದ ಜೀವನದನ್ನು ಸುಖ ಹೇಗೆ ಪಡಬೇಕು ಅನ್ನೋದಕ್ಕೆ ಬೇಕಾದ ಸಂಪತ್ತಿನ ಜೋಡಣೆಯ ಕಲ್ಪನೆ ಇಲ್ಲ. ಅದರಿಂದಾಗಿ ಎಲ್ಲೆಲ್ಲೋ ತಿರುಗು, ಹೇಗೋ ಹೋಗು, ಯಾರ್ಯಾರಿಗೋ ಕೊಡು. ಈ ಸಂಪತ್ತು ಜಾಸ್ತಿ ಇದ್ದವರಿಗೆ ದೋಚಲಿಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಸಿಗ್ತಾರೆ. ಬನ್ನಿ, ನೀವು 3 ದಿವಸ ಇದ್ದರೆ ನಿಮಗೆ ಮೋಕ್ಷದ ದಾರಿ ತೋರಿಸ್ತೇವೆ ಅಂತ ಕರ್ಕೊಂಡು ಹೋಗೋರು ಇರ್ತಾರೆ. ಅಲ್ಲಿ ಅವರು 3 ದಿವಸಕ್ಕೆ 3 ಲಕ್ಷ ಕೊಟ್ಟು ಹೋಗ್ತಾರೆ. ನಮ್ಮ ಮೋಕ್ಷ ಸಿಕ್ತು ಅಂತ ಭ್ರಮೆಯಲ್ಲಿ ಇರ್ತಾರೆ. ನಿಮ್ಗೆ ಅದು ಎಲ್ಲೂ ಸಿಗಲ್ಲ. ಮೋಕ್ಷ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮೊಳಗೆ ನಾವೇ ಕಂಡುಕೊಳ್ಬೇಕಾದ ಸತ್ಯ. ಅದನ್ನು ನಾವು ಶಾಸ್ತ್ರದಿಂದ ತಿಳ್ಕೊಳ್ಬೋದು ಹೊರತು ಇನ್ಯಾರೋ ಒಬ್ಬರು ಒಂದಿಷ್ಟು ಹೊತ್ತು ಏನೋ ಉಪದೇಶ ಮೇಲಿನಿಂದ ಮೇಲಕ್ಕೆ ಒಂದಿಷ್ಟು ಗಾನದ ಮೂಲಕವೋ ಸಂಗೀತದ ಮೂಲಕವೋ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ದಾರಿಯಲ್ಲಿ ನಡೀಲಿಕ್ಕೆ ಪ್ರಚೋದನೆ ಸಿಗ್ಬೋದು, ನಾನು ಅದನ್ನು ಇಲ್ಲ ಅಂತ ಹೇಳ್ತಿಲ್ಲ. ಒಳ್ಳೆಯ ಉಪಕಾರ ಮಾಡುವ ಬುದ್ಧಿ ಬರ್ಬೋದು, ಒಂದಿಷ್ಟು ಮೊದಲಿಗಿಂತ ಹೆಚ್ಚು ನೆಮ್ಮದಿ ಸಿಕ್ಕಿರ್ಬೋದು. ಆದರೆ ಭಗವಂತನ ಎಚ್ಚರ ಪಡೆಯುವುದಕ್ಕೆ ಅಷ್ಟರಿಂದ ಮಾತ್ರ ಸಾಧ್ಯ ಇಲ್ಲ ಅನ್ನುವ ಧ್ಯಾನದ ಅನೇಕ ಮುಖಗಳನ್ನು ನಾವಿಲ್ಲಿ ಕಾಣ್ತೇವೆ. ನಮ್ಮ ಎಲ್ಲ ಇಂದ್ರಿಯಗಳನ್ನು ಕೂಡ ಹಿಡಿತದಲ್ಲಿ ಇಟ್ಟುಕೊಳ್ಳಿಕ್ಕೆ ಬಹಳ ಮುಖ್ಯವಾಗಿ ಬೇಕಾದದ್ದು ಪ್ರಾಣಾಯಾಮ. ನೇರವಾಗಿ ಕೂತು ಉಸಿರಾಡುವುದು. ನಾವು ಯಾವಾಗಲೂ ಹೀಗೇ ಕೂತಿರ್ತೇವೆ, ಎದೆ ಮೊದಲೇ ಬೆಂಡಾಗಿರುತ್ತೆ, ಹೋದ ಉಸಿರು ಅರ್ಧವೇ, ಇನ್ನರ್ಧ ಒಳಗಿನದ್ದು ಹಾಗೇ ಕೂತಿರುತ್ತೆ. ಅದು ಗಾಳಿ ಸಿಗದೆ ಸ್ವಲ್ಪ ಹೊತ್ತಾದಮೇಲೆ ನಿಧಾನಕ್ಕೆ ಬೆನ್ನು ತೆಲ್ಲ ಬಾಯೆಲ್ಲ ತೆಗೆದು ದೊಡ್ಡದಾಗಿ ಎಲ್ಲ ಗಾಳಿ ಎಳ್ಕೊಂಡು ಆಮೇಲೆ ಮತ್ತೆ ಅಂದರೆ ಅದು ಆಕ್ಸಿಜನ್ ಕಮ್ಮಿ ಆಯಿತು ಅಂತ ಗೊತ್ತಾಗಿ ನಮ್ಗೆ ಆಕಳಿಕೆ ಬರುತ್ತೆ. ನೋಡಿ ಎಂಥ ಒಂದು ದೇಹದ ವ್ಯವಸ್ಥೆಯನ್ನು ಭಗವಂತ ಜೋಡಿಸಿಟ್ಟಿದ್ದಾನೆ. ಹಾಗೆ ಆಕಳಿಕೆ ಬಂದಾಗ ಮತ್ತೆ ಸ್ವಲ್ಪ ಹೊತ್ತಿಗೆ ಶರೀರಕ್ಕೆ ಸ್ವಲ್ಪ ಶಕ್ತಿ ಸಿಗುತ್ತೆ. ಅಂದರೆ ನಾವು ಉಸಿರಾಟವನ್ನು ನೇರವಾಗಿ ಎಷ್ಟು ಸಾಧ್ಯ, ಮರ್ತು ಹೋಗಿ ಸ್ವಲ್ಪ ಹೊತ್ತು ಬೆಂಡಾಗಲೇಬಾರ್ದು, ದೊಡ್ಡ ಪಾಪ ಅಂತ ನಾನು ಹೇಳ್ತಿಲ್ಲ. ಸಾಧ್ಯವಾದಷ್ಟು ಎಚ್ಚರದೊಂದಿಗೆ ಪ್ರಾಣಾಯಾಮ ಮಾಡ್ತಾ ಇದ್ದರೆ ನಾವು ತಿಳ್ಕೊಳ್ಬೇಕಾದ ವಿಷಯವನ್ನು, ಅರ್ಥೈಸಿಕೊಳ್ಬೇಕಾದ ಶಕ್ತಿಯನ್ನು ನಾವು ಹೆಚ್ಚು ಗ್ರಹಿಸ್ಲಿಕ್ಕಾಗುತ್ತೆ. ನಮ್ಗೆ ಸಮಸ್ಯೆ ಎಷ್ಟೋ ಸರ್ತಿ ಬಹಳ ಜನ ಹೇಳೋದು, ನಮಗೆ ಹೇಳಿದ ಅರ್ಥನೇ ಆಗಲ್ಲ ಅಂತ. ನಮ್ಗೆ ಅರ್ಥ ಆಗಬೇಕು ಅಂದರೆ ಮೊದಲು ನಾವು ಕೂತ್ಕೊಳ್ಳೋದನ್ನು ಅಭ್ಯಾಸ ಸರಿಯಾಗಿ ಮಾಡಿಕೊಂಡ್ರೆ ಸಾಧ್ಯವಾದಷ್ಟು, ಇದು ಕೂತ್ಕೊಳ್ಳೋದಂತ ಇಲ್ಲಿ ಮಾತ್ರ ಅಲ್ಲ, ಊಟಕ್ಕಾಗಲಿ, ಪಾಠಕ್ಕಾಗಲಿ, ಇನ್ಯಾವುದೋ ಕೆಲಸಕ್ಕಾಗಲಿ, ಕೆಲವೆಲ್ಲ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು. ಅದನ್ನು ಇನ್ನೆಲ್ಲೋ ಎಲ್ಲ ನಿಂತೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂತಲ್ಲ, ನೆಟ್ಟಿಗಿರಬೇಕು ಅಂತ ಹೇಳಿ ಯಾವುದೋ ಬಗ್ಗಿ, ಅಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಯಾವ್ದು ಬಗ್ಗಿ ಮಾಡಬೇಕು ಅದನ್ನು ಮಾಡಲ್ಲ, ಮೋಪ್ ತೊಗೊಂಡು ಅಲ್ಲಿಂದ ಒರೆಸಿ ಮುಗಿಸ್ಬಿಡ್ತೇವೆ. ಅದು ನಿಜವಾಗಿ ಚೆನ್ನಾಗಿ ಮೈ ಬಗ್ಗಿ ಕಾಲು ಬಗ್ಗಿದ್ರೆ ದೇಹ ದಪ್ಪ ಆಯಿತು ಅಂತ ಆಮೇಲೆ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋದರೆ ಅವರು ಅದನ್ನೇ ಮಾಡಿಸ್ತಾರೆ. ಒಂದು ಸರ್ತಿ ಒರೆಸಿ ಬನ್ನಿ, ಕೈ ಕಾಲು ಸೊಂಟದ ಭಾಗಗಳೆಲ್ಲ ನರ ನಿಮಗೆ ಸ್ಟ್ರೆಚ್ ಆಗಿಬಿಟ್ಟಿದೆ, ಅದನ್ನು ಸರಿ ಮಾಡಬೇಕು ಅಂದರೆ ನೀವು ಸ್ವಲ್ಪ ರುಬ್ಬಬೇಕು, ಬಾವಿ ನೀರು ಸೇದಬೇಕು, ಒಂದು ಸ್ವಲ್ಪ ನೆಲ ಒರೆಸಬೇಕು. ಇದೆಲ್ಲ ಪ್ರಾಕೃತಿಕವಾಗಿ ನಮ್ಮವರು, ನಮ್ಮ ಮನೆಯೂ ಸ್ವಚ್ಛ ಆಯಿತು, ಸಮಯವೂ ಸಾರ್ಥಕವಾಯಿತು, ಆರೋಗ್ಯವೂ ಸರಿ ಉಳಿತು, ದೇಹವೂ ಕೆಟ್ಟದಾಗಿ ಬೆಳೀಲಿಲ್ಲ, 100 ಉಪಯೋಗ ಇದೆ. ಅದೆಲ್ಲ ಬಿಟ್ಟು ಯಾರಿಗೋ ಏನೋ ಸುಲಭ ಆಗುತ್ತೆ ಅಂತ ಅನ್ನೋ ದೃಷ್ಟಿಗೋಸ್ಕರ ಯಾವನೊಬ್ಬ ಮೂರ್ಖ ತಂದ ಒಂದು ಆಲೋಚನೆ ಇಲ್ಲ, ಇನ್ನೆಲ್ಲೋ ಬಳಸಿ ಕೊನೆಗೆ ಮತ್ತೆ ಅದನ್ನು ಪರಿಹಾರ ಮಾಡಲಿಕ್ಕೆ ಮತ್ತೆ ಇನ್ನೊಂದು ಕಡೆ ಹೋಗಿ ಒರೆಸ್ಬೇಕು. ನಮ್ಮನೆ ಒರೆಸಿದ್ರೆ ನಮ್ಮನೇನೆ ಕ್ಲೀನ್ ಆಗ್ತಿತ್ತು, ಅಲ್ಲಿ ಹೋಗಿ ಒರೆಸೋದು ಅಂತ ಆಗುತ್ತೆ. ಧ್ಯಾನ ಅನ್ನೋದು ತಿಳಿಯಾದ ಚಿಂತನೆಯಿಂದ ಬರುವಂಥದ್ದು ಹೊರತು ಅರೆಬರೆ ತಿಳಿದು ಇನ್ನೇನೋ ಅಸಂಬದ್ಧವಾದದ್ದನ್ನು ಯೋಚಿಸಿ ಮಾಡಲಿಕ್ಕಾಗುವಂಥದ್ದಲ್ಲ ಅನ್ನೋದಕ್ಕೆ ತುಂಬ ಮಾತುಗಳನ್ನು ಹೇಳ್ತಾರೆ. ಪೂಜಾ ವಿಧಾನಗಳನ್ನು ಹೇಳುವ ಕಲ್ಪ, ಗ್ರಹ ನಕ್ಷತ್ರ ತಾರೆಗಳಿಗೆ ಸಂಬಂಧಪಟ್ಟ, ನಾನು ಆ ಅಧ್ಯಾಯವನ್ನು ಸ್ಪರ್ಶ ಮಾಡಲಿಕ್ಕೆ ಹೋಗೋದಿಲ್ಲ. ಜ್ಯೋತಿಷಿಗಳು ಯಾರಾದರೂ ಚಿಂತಿಸುವವರಿದ್ದರೆ ಅವರಿಗೆ ತುಂಬ ಒಳ್ಳೆಯ ಆಹಾರ ಈ ಭಾಗದಲ್ಲಿ ನಾರದ ಪುರಾಣದಲ್ಲಿ ಸಿಗುವಂಥದ್ದು. ತುಂಬ ಚೆನ್ನಾಗಿ ನಕ್ಷತ್ರಗಳ, ನಮಗೆ ಜ್ಯೋತಿಷ ಅಂದರೆ ಇನ್ನೊಂದು ತಪ್ಪು ಕಲ್ಪನೆ ಇದೆ, ಯಾವುದೋ ಒಂದು ಫಲವನ್ನು ಹೇಳುವುದು, ನಿಮಗೆ ಹೀಗಾಗತ್ತೆ ಹಾಗಾಗತ್ತೆ ಹೇಳೋದು, ಅದು ಒಂದು ಭಾಗ, ಅದು ಕೊನೆಯ ಭಾಗ. ಸಂಹಿತಾ, ಹೋರ, ಗಣಿತ ಅಂತ 3 ಭಾಗ. ನಮಗಲ್ಲಿ ಗಣಿತದ ಪ್ರಕಾರವೇ ಕಳೆದೋಗಿದೆ. ಪ್ರಾಚೀನರಿಗೆ ಗಣಿತದ ಬಗ್ಗೆ ಇರುವಷ್ಟು ಎಚ್ಚರ ಇವತ್ತು ವಿಜ್ಞಾನ ಅನ್ನೋದು ಗಣಿತದಲ್ಲೇ ನಿಂತಿರೋದು. ಆದರೆ ನಮ್ಮ ಪ್ರಾಚೀನರಿಗೂ ಗಣಿತ ಅನ್ನೋದು ಅಷ್ಟು ಮುಖ್ಯ ಆಗಿತ್ತು. ಇವತ್ತು ಆ ಗಣಿತ ಎಲ್ಲ ತಪ್ಪಿ ಹೋಗಿ ಸುಮ್ಮನೆ ಯಾವುದೋ ಯಾರೋ ಈ ಪಂಚಾಂಗ ಮಾಡೋರು ಮಾತ್ರ ತಲೆ ಕೆಡಿಸ್ಕೊಳ್ಬೇಕಾದ ಗಣಿತದ ವಿದ್ಯೆ ಅಲ್ಲಿ ಉಳ್ಕೊಂಡ್ಬಿಟ್ಟಿದೆ.
ಅದು ಬಿಟ್ಟರೆ ನಮ್ಮ ನಿತ್ಯದಲ್ಲಿ ನಾವಿವತ್ತು ನಮ್ಮಲ್ಲಿ ಏನಾಗಿದೆ ಅಂದರೆ ಎಷ್ಟೋ ಸರ್ತಿ ನಮಗೆ ಗಣಿತ ಹೇಳ್ಕೊಟ್ಟವರೇ ವಿದೇಶಿಯರು ಅನ್ನೋ ಭ್ರಮೆಯಲ್ಲೂ ಇದ್ದೇವೆ ನಾವು. ಪೈಥಾಗೋರಸ್ ಪ್ರಮೇಯ ಅಂತ ಹೇಳ್ತೇವೆ ಹೊರತು ಅದನ್ನು ಬೋಧಾಯನ ಸೂತ್ರದಲ್ಲಿದೆ ಅಂತ ಗೊತ್ತಿಲ್ಲ. ಅಥವಾ ಇಂಥ ನೂರಾರು ಸೂತ್ರಗಳ ನಮ್ಮ ಪ್ರಾಚೀನರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ವೇದಗಣಿತ ಹೇಗಿತ್ತು, ಇದು ಯಾವುದ್ರ ಬಗ್ಗೆಯೂ ನಮಗೆ ಎಚ್ಚರ ಇಲ್ಲ. ಹೀಗೆ ಶಿಕ್ಷಾ ವ್ಯಾಕರಣ ಅಂದರೆ ಶಬ್ದದ ಸ್ವಚ್ಛತೆ, ಸ್ಪಷ್ಟತೆ ಎನ್ನುವುದು ಅಶುದ್ಧಿ ಆಗದಂತೆ ನುಡಿಯುವಂತಹ ಮಾತುಗಳಿಗೆ ಸಹಾಯ ಮಾಡುವಂಥದ್ದು ವ್ಯಾಕರಣ, ಗ್ರಾಮೆಟಿಕಲ್ ಆದಂತಹ ಸಮಸ್ಯೆಗಳನ್ನು ಪರಿಹರಿಸುವಂಥದ್ದು. ಇನ್ನು ಛಂದಸ್ಸು ಅಂದರೆ ಮೀಟರ್. ಒಂದು ಪದ್ಯವನ್ನು ನಾವು ಓದುವಾಗ ಅದಕ್ಕೊಂದು ತನ್ನಿಂದ ತಾನೇ ರಿದಮ್ ಬರುತ್ತೆ. ಆ ರಿದಮ್ನಿಂದ ಕೂಡಿದ ಹಾಗೆ ಜೋಡಿಸುವಂತಹ ಅಕ್ಷರಗಳ ಜೋಡಣೆಯ ಕ್ರಮವನ್ನು ಹೇಳ್ತಾರೆ. ವೇದಕ್ಕೆ ಅದು ಬಹಳ ಮುಖ್ಯ. ವೇದದಲ್ಲಿ ಅದು ಇಲ್ಲ ನೋಡಿ. ಮಂತ್ರಗಳನ್ನು ಹೇಳುವಾಗ ವೇದವ್ಯಾಸ ಋಷಿ ಅನುಷ್ಠುಪ್ ಛಂದ ಶ್ರೀ ವಿಶ್ವರೂಪಿ ಶ್ರೀ ಮಹಾವಿಷ್ಣುರ್ದೇವತಾ ವಿಷ್ಣೋ ಸಹಸ್ರನಾಮ ಪಾರಾಯಣೇ ವಿನಿಯೋಗ ಅಂತ ನಾವು ಹೇಳ್ಕೊಳ್ಳುವಾಗ ವೇದವ್ಯಾಸರನ್ನ ಋಷಿಗಳು ಅಂತ ನೆನೆದು ಅನುಷ್ಠುಪ್ ಛಂದಸ್ಸಿನ ದೇವತೆಯಾದಂತಹ ರೋಹಿಣಿಯನ್ನು ಸ್ಮರಿಸಿ, ಚಂದ್ರನ ಮಡದಿಯಾದ ರೋಹಿಣಿಯನ್ನು ಸ್ಮರಿಸಿ, ನಮ್ಮ ನಾಲಿಗೆಯಲ್ಲಿ ತಪ್ಪಿಲ್ಲದಂತೆ ನುಡಿಸ್ಲಿ ಆಕೆ ಅಂತ ಕೇಳಿ, ಆಮೇಲೆ ಹೃದಯದಲ್ಲಿ ಈ ಮಂತ್ರದಿಂದ ಪ್ರತಿಯೊಂದು ಅಕ್ಷರದಿಂದಲೂ ಪ್ರತಿಯೊಂದು ನಾದದಿಂದಲೂ ಪ್ರತಿಪಾದ್ಯನಾದವನು ವಿಶ್ವದ ಎಲ್ಲೆಡೆ ತುಂಬಿರುವ ರೂಪಿ ವಿಷ್ಣು ಅನ್ನುವ ಭಗವಂತನ ನಾಮವನ್ನು ನಾನು ಆಡ್ತಾ ಇದ್ದೇನೆ, ಅವನೇ ಇಲ್ಲಿ ಪರಮಾತ್ಮನಾಗಿ ನಿಂತಿದ್ದಾನೆ, ಅವನ ಪ್ರೀತಿಗಾಗಿ ಅವನ ಪ್ರೇರಣೆಯಿಂದ ನಾನಿದನ್ನು ಉಚ್ಚರಿಸ್ತಾ ಇದ್ದೇನೆ ಅಂತ ಹೇಳ್ಕೊಳ್ಳುವಾಗ 3 ಬೇಕು. ಅದರಲ್ಲಿ ಅನುಷ್ಠುಪ್ ಅನ್ನೋದು ಛಂದಸ್ಸು ಅಂತಂದಾಗ 8 ಅಕ್ಷರದ 4 ಪಾದ. ಅದರಲ್ಲಿ ಮತ್ತೆ ನೂರಾರು ವೈವಿಧ್ಯ ಇದೆ. ಆ ಛಂದಸ್ಸಿನ ಬಗ್ಗೆ ಅನೇಕ ಮಾತುಗಳನ್ನು ಹೇಳ್ತಾರೆ. ಇದು ಯಾಕೆ ಬಂತು ಅಂದರೆ ಮುಂದೆ ಮಂತ್ರಗಳನ್ನು ಹೇಳುವಾಗ ಅರ್ಥ ಚೆನ್ನಾಗಿ ಗೊತ್ತಿರಬೇಕು, ಉಚ್ಚಾರಣೆ ಚೆನ್ನಾಗಿರಬೇಕು, ತಪ್ಪಿಲ್ಲದೆ ಹೇಳಬೇಕು, ಯಾವ ಅಕ್ಷರ ಎಲ್ಲಿ ಬರಬೇಕು ಅಂತ ಗೊತ್ತಿರಬೇಕು. ಅದು ಸಂಯುಕ್ತಾಕ್ಷರವೋ ಅಥವಾ ಕೇವಲ ಸ್ವರಾಕ್ಷರವೋ ಅಥವಾ ಮೃದು ವ್ಯಂಜನವೋ, ಅಂದರೆ ಮಹಾಪ್ರಾಣಾಕ್ಷರವೋ ಅಲ್ಪ ಪ್ರಾಣಾಕ್ಷರವೋ, ನಮಗೆ ಈ ಶಬ್ದಗಳೆಲ್ಲ ಗೊತ್ತೇ ಇಲ್ಲ, ಮರ್ತೇ ಹೋಗಿದೆ. ದೊಡ್ಡ ಅಕ್ಷರ ಚಿಕ್ಕ ಅಕ್ಷರ ಅಂತ